ಹಲೋ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇವತ್ತಿನ ವ್ಲಾಗ್ನ, ಶನಿವಾರದ ವ್ಲಾಗ್ನ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರೀಸನ್ ಏನಪ್ಪ ಅಂದರೆ, ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇದ್ದಿದ್ದರಿಂದ ಅವಳು ನನಗೆ ನಾಷ್ಟ ಮಾಡಿಕೊಡು ಅಂದ್ಲು. ಸೊ ಬೇಗನೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ರಾತ್ರಿ ಎಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ನೈಟು ಬಂದು ಊಟ ಮಾಡೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಸೊ ಆ ಪಾತ್ರೆಗಳು ಮಾತ್ರ ಇರುತ್ತೆ. ಅಷ್ಟೊತ್ತಿನಲ್ಲಿ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ. ಸೊ ಟೀಗೆ ಇಟ್ಬಿಟ್ಟು ಉಪ್ಪಿಟ್ಟಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಹಾಗೆ ಪಾತ್ರೆ ಎಲ್ಲ ಉಜ್ಜೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಏನೇನೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಷ್ಟು ಕೆಲಸನೂ ಮಾಡಿ ಮುಗ್ಸೋಕ್ಕೆ ಕೂಡ ಆಗಲಿಲ್ಲ. ಯಾಕಪ್ಪ ಅಂದರೆ ನಾನು ನಿನ್ನೆ ವಿಡಿಯೋದಲ್ಲಿ ಮಗಳದ್ದು ಡ್ಯಾನ್ಸ್ದು ವಿಡಿಯೋ ಎಲ್ಲ ಹಾಕ್ಬಿಟ್ಟಿದ್ದೀನಿ, ಸ್ವಾತಂತ್ರ್ಯ ದಿನಾಚರಣೆದು. ಸೊ ಹಾಗಾಗಿ ಒಂದು ಕೆಲಸ ಮಾತ್ರನೇ ಮಾಡೋಕ್ಕಾಗಿದ್ದು, ಅದರದ್ದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎಲ್ಲ ನನ್ನ ಹಳೆ ವೀಡಿಯೋಸ್ ನೋಡೋಕ್ಕೆಲ್ಲ ಗೊತ್ತಿರುತ್ತೆ. ನಮ್ಮದು ಇನ್ನೊಂದು ರೂಮ್ ಇದೆ, ಹೋಟ್ಲ್ ರೂಮು ಅಂತ. ಅದು ಬರೀ ಹೋಟ್ಲ್ ಕೆಲಸಗಳಿಗೇ ಇಟ್ಕೊಳ್ತಾ ಇದ್ದು. ಸೊ ಅದು ಸ್ವಲ್ಪ ಈ ನಡುವೆ ಕ್ಲೀನ್ ಮಾಡಿದೆ. ಏನಂದರೆ ಅದು ಒಳಗಡೆ ಇಟ್ಬಿಟ್ಟು ಸ್ವಲ್ಪ ಜಾಸ್ತಿ ಗಲೀಜಾಗಿಬಿಟ್ಟಿತ್ತು. ಬೆಳಗ್ಗೆನೇ ಟಿಫನ್ ಎಲ್ಲ ಮಾಡಿಬಿಟ್ಟು ಅವಳನ್ನ ಕರ್ಕೊಂಡೋಗಿ ಬಿಟ್ಟು ಅವಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದ ಮೇಲೆ ಒಂದು 10 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ದು. ಆಮೇಲೆ ಮತ್ತೆ ಈ ರೂಮಿಗೆ ಬಂದಮೇಲೆ ರೂಮೆಲ್ಲ ಒಂದು ಕಡೆಯಿಂದ ನೀಟಾಗಿ ತೊಳೆದು ಅಲ್ಲಿದ್ದು ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಉಜ್ಜಿ ತೊಳೆದು ಎತ್ತಿಟ್ಟು ಅಷ್ಟು ಮಾಡಿ ಮುಗಿಸೋಷ್ಟರೊಳಗಾಗಿ 10 ಗಂಟೆ. ಟಿಫನ್ ಮಾಡಿಬಿಟ್ಟು ಅಮ್ಮಗೆ ಇದು ಮಾಡೋಷ್ಟರೊಳಗಾಗಿ 10 ಗಂಟೆ ಆಗೋಯಿತು. ಸೊ 10 ಕಾಲು ಎಲ್ಲ ಎತ್ತಿ ರೂಮೆಲ್ಲ ಒರೆಸ್ಬಿಟ್ಟು ಮತ್ತೆ ಮಗಳ ಸ್ಕೂಲ್ ಹತ್ರ ಹೋಗಬೇಕು ಅಂದ್ಬಿಟ್ಟು ಮಗಳ ಸ್ಕೂಲ್ ಹತ್ರ ಹೋಗಿದ್ದೆ. ಉಪ್ಪಿಟ್ಟೆಲ್ಲ ಆಯಿತು, ಆಲ್ಮೋಸ್ಟ್ ಮುಗಿಸ್ಕೊಂಡೆ. ನಾನು ಟೀ ಕೂಡ ಇಟ್ಕೊಂಡೆ. ಟೀ ಇಟ್ಕೊಂಡು ಟೀ ಕುಡಿದ್ಬಿಟ್ಟು ಅವಳಿಗೆ ಬಾಕ್ಸ್ಗೆ ಹಾಕಿ ತೊಗೊಂಡೋಗಿ, ಅದೇನಾಯಿತು ಅಂದರೆ ಅವಳನ್ನ 6 ಗಂಟೆಗೆ ಬಿಡಬೇಕಾಗಿತ್ತು. ಒಂದು 6:15 ಹೋಗಿದ್ರು ನಡೀತಿತ್ತು. ಈ ಮಕ್ಳು ಎಲ್ಲಿ ಕೇಳ್ತಾರೆ, ಹೋಗಬೇಕು ಅಂದರೆ ಹೋಗ್ತಾ ಇರಬೇಕು ಅಷ್ಟೇ. ಇಲ್ಲ ನಾನು ಕರ್ಕೊಂಡೋಗಿ ನೀನು ಫಸ್ಟ್ ಬಿಟ್ಬಿಡು ಅಂತ. ಎಷ್ಟು ಕೋಪ ಬರುತ್ತಂದರೆ, ಬೆಳಗ್ಗೆ ಹೊತ್ತು ಕೆಲಸ ಇರುತ್ತೆ, ಇವ್ರನ್ನ ಏನಕ್ಕಾದರೂ ಡ್ಯಾನ್ಸಿಗೆ ಸೇರಿಸಿದ್ವು ಅನ್ನೋಂಥ ಒಂದು ಮನಸ್ಥಿತಿಗೂ ತಂದು ಬಿಟ್ಬಿಟ್ಟಿರ್ತಾರೆ ನಮ್ಮನ್ನು. ಬೇಕು ಅಂದಿದ್ದು ಬೇಕು, ಕರ್ಕೊಂಡೋಗಿ ಬಿಡಬೇಕು ಅಂದಿದ್ದನ್ನ ಮಾಡಬೇಕು. ಒಂದು 5 ನಿಮಿಷ ಪೇಷನ್ಸ್ ಇರೋದಿಲ್ಲ. ಆಮೇಲೆ ಏನಾದರೂ ಒಂದು ಐಟಮ್ ಇಲ್ಲ ಅಂದರೆ ಅದು ಹಂಗೆ ಕಣ್ಮುಂದೆ ಇದ್ದು ಬಿಡಬೇಕು ಅವ್ರಿಗೆ. ತಡೆಯಪ್ಪ, ಒಂದು ಇವತ್ತು ಕೊಡಿಸ್ತಾರೆ, ಇಲ್ಲ ಇನ್ನೊಂದು 10 ನಿಮಿಷ ಬಿಟ್ಟು ಕೊಡಿಸ್ತಾರೆ ಅನ್ನೋದು ಅವ್ರು ಯೋಚನೆ ಕೂಡ ಮಾಡೋದಿಲ್ಲ. ಸೊ ಮಕ್ಕಳ ಮನಸ್ಥಿತಿನ ಹಂಗೆ, ನಾವು ಹಂಗೆ ಇದ್ದಿದ್ದು ಅಂತ ಅನಿಸುತ್ತೆ. ಒಂದೊಂದು ಸತಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಹೆಂಗಪ್ಪ ಇವ್ರನ್ನ ತಡೆಯೋ ಜೀವನದಲ್ಲಿ ಅಂತ. ಸೊ ನನಗೂ ಕೂಡ ಅದೇ ಆಗಿದ್ದು. ಪಾತ್ರೆ ಎಲ್ಲ ಒಂದು ಅರ್ಧನೇ ಉಜ್ಕೊಂಡೆ. ಉಜ್ಜಿಬಿಟ್ಟು ಆಮೇಲೆ ಇದು ಮಾಡಿಕೊಂಡೆ, ಟೀ ಎಲ್ಲ ಹಾಕಿ ಉಪ್ಪಿಟ್ಟೆಲ್ಲ ಮಾಡ್ಕೊಂಡಷ್ಟರೊಳಗಾಗಿ ಏನೇನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ, ಈ ಹೋಟ್ಲ್ ರೂಮ್ ಕ್ಲೀನ್ ಮಾಡಿ ಬಟ್ಟೆ ಒಗೆದ್ಬಿಟ್ಟು, ಮತ್ತು ಇನ್ನೊಂದು ರೂಮ್ ಶ್ರಾವಣದ ಕ್ಲೀನಿಂಗ್ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಮೊನ್ನೆ ಎಲ್ಲ ಮಾಡೋಕ್ಕಾಗಿರಲಿಲ್ಲ ವೀಡಿಯೋನ, ಕಿಚನ್ ಮಾತ್ರ ಕ್ಲೀನ್ ಮಾಡಿದ್ದೆ. ಸೊ ಇನ್ನು ಹಬ್ಬನೇ ಬಂತು, ಅಮ್ಮಂದು ಹಾಸ್ಪಿಟಲ್ ಸ್ಟಾರ್ಟ್ ಆಗ್ತಾಯಿದೆ ಅಲ್ಲ ಇನ್ನು. ಮತ್ತು ಯೂರಿನ್ ಸ್ಯಾಂಪಲ್ ಕೊಡಬೇಕು, ಆ್ಯಂಡ್ ಅವ್ರಿಗೆ ಇದು ಕೊಡಬೇಕು, ಬುಧವಾರ ಬ್ಲಡ್ ಚೆಕಪ್ ಕೊಡಬೇಕು, ಗುರುವಾರ ಮತ್ತೆ ಹಾಸ್ಪಿಟಲ್ ಹೋಗಬೇಕು. ಅಷ್ಟರೊಳಗಾಗಿ ನಾನು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಬಿಡೋಣ. ಹಂಗೆ ಒಂದು ಸೀರೆಗೆ ಕುಚ್ಚಾಕಿ ಬೇರೆ ಕೊಡಬೇಕಾಗಿತ್ತು ಒಬ್ಬರಿಗೆ. ಸೊ ಹಾಗಾಗಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನಲ್ಲಿದ್ದೆ. ಬಟ್ ಎಲ್ಲನೂ ಫ್ಲಾಪ್ ಅಂತಾರಲ್ಲ, ಹಂಗಾಗೋಯ್ತು. ಇನ್ನು ಏನಪ್ಪ ಅಂದರೆ, ಇದು ಮುಗಿಸೋಷ್ಟರೊಳಗಾಗಿ 10:30. ಕೈಕಾಲು ಮುಖ ತೊಳ್ಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಮಗು ಡ್ಯಾನ್ಸ್ ನೋಡೋಕ್ಕೆ ಹೋಗಿದ್ದೆ. ಫೋನ್ ಮೇಲೆ ಫೋನ್ ಮಾಡ್ತಿದ್ಲು, ನಾನು ಡ್ಯಾನ್ಸ್ ಸ್ಟಾರ್ಟ್ ಆಗ್ತಿದೆ ಬಾ ನೀನು ಅಂತ. ಸೊ ಅಲ್ಲಿ ನಾನು ನನ್ನ ತಂಗಿ ಇಬ್ಬರೂ ಅಲ್ಲಿ ಹೋದ್ವಿ. ಅಲ್ಲಿಂದ ಬರೋಷ್ಟರೊಳಗಾಗಿ 11:30. ಸೊ ಬಂದು ಚಿಕ್ಕಮ್ಮ ಮನೇಲಿ ಒಂದು 10 ನಿಮಿಷ ಇದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದೆ. 12:30, 12:45. ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೆಟೊ ಮಶ್ರೂಮ್ ಇತ್ತು, ಮಶ್ರೂಮ್ ಮಸಾಲೆ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಮುಕ್ಕಾಲು ರೆಡಿ ಮಾಡಿಕೊಂಡೆ. ಮತ್ತು ಅಂಗಡಿ ಹತ್ರದಿಂದ ಕಾಲ್ ಬಂತು, ಬಾ ಅರ್ಜೆಂಟಾಗಿ. ನನ್ನ ಮಗಳು ಕಾಲ್ ಮಾಡ್ತಿದ್ಲು, ಬಾ ಮಮ್ಮಿ ಕರ್ಕೊಂಡು ಹೋಗು ಅಂತ. ಸೊ ಹಾಗಾಗಿ ಅವಳನ್ನ ಕರ್ಕೊಂಬರ್ಬೇಕಾಗಿತ್ತು. ಹಂಗೆ ಹೋಟ್ಲ್ ಹತ್ರ ಹೋಗಿ ಅಲ್ಲಿಂದ ಮತ್ತೆ ರಿಟರ್ನ್ ಬಂದು 2 ಕಾಲಾಗಿತ್ತು. ನಾನು ಅಲ್ಲಿಂದ ರಿಟರ್ನ್ ಬರೋಷ್ಟರೊಳಗಾಗಿ ಬಂದು ಸಾಂಬಾರಿಗೆ ಇಟ್ಟೆ. ಮಸಾಲೆ ಮುಕ್ಕಾಲು ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದ್ನೆಲ್ಲ ಹಾಕಿಟ್ಬಿಟ್ಟು ಹೋಗಿದ್ದೆ.
ಸೊ ಹಾಗಾಗಿ ಆಮೇಲೆ ಬಂದು ಮಶ್ರೂಮ್ ಆಲೂಗಡ್ಡೆ ಎಲ್ಲ ತೊಳೆದ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಮಿಕ್ಸಿಗೆ ಏನು ಇದಿಟ್ಟಿದ್ನಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಸಾಂಬಾರ್ಗೆ ಇಟ್ಬಿಟ್ಟೆ. ಸಾಂಬಾರ್ಗೆ ಇಟ್ಟಾದಮೇಲೆ ಹಂಗೆ ಕುಕ್ಕರಲ್ಲಿ ಅಕ್ಕಿ ಇಟ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಉಜ್ಜಿ ಇಟ್ಬಿಟ್ಟು ಅಂಗಡಿ ಹತ್ರ ಹೋಗಿದ್ದು. ಇಷ್ಟಕ್ಕೆ ನನ್ನ ಕೆಲಸ ಮುಗ್ದೇ ಹೋಯಿತು. ಆಮೇಲೆ ಬಂದು ಪಾತ್ರೆ ಉಜ್ಜೋಣ ಅಂದರೆ 6:30, ಏನಾದರೂ ಮಾಡೋಣ ಅಂದರೆ 6:30ಗೆ ಬಂದೆ. ಅದು ಹೇಳಿದ್ನಲ್ಲ, ಗ್ಯಾಸ್ಟ್ರಿಕ್ ಏನೋ ಜಾಸ್ತಿ ಆಗಿ ಬ್ಯಾಕ್ ಪೈನ್ ವಿಪರೀತ, ಒಂದು ಸೈಡ್ ವಿಪರೀತ ಕೈ ನೋವು ಇರೋದ್ರಿಂದ ಕೆಲಸ ಏನೂ ಮಾಡೋಕ್ಕಷ್ಟು ಇದಾಗಲಿಲ್ಲ. 6:30ಗೆ ಬಂದೆ. ಮತ್ತೆ ಚಿಕ್ಕಮ್ಮ ಮನೆ ಹತ್ರ ಹೋಗಿ ಚಿಕ್ಕಮ್ಮ ಹತ್ರ ಮಾತಾಡಿಕೊಂಡು ಇಲ್ಲಿಗೆ ಬರೋಷ್ಟ್ರೊಳಗಾಗಿ 7:45. ಇನ್ನು ಅವಾಗೇನು ಮಾಡ್ತೀಯ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಇದ್ಬಿಟ್ಟು 8:15ಗೆ ಮುದ್ದೆ ಮಾಡಿ, ನಾನು 8 ಗಂಟೆಗೆ ಊಟ ತಿಂದ್ಬಿಟ್ಟೆ. ಮಧ್ಯಾಹ್ನ ಏನೂ ತಿಂದಿಲ್ಲ ಅಂದ್ಬಿಟ್ಟು ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು 8:15ಗೆ ಅಮ್ಮಗೆ ಮುದ್ದೆ ಮಾಡಿ ಊಟ ಕೊಟ್ಬಿಟ್ಟು ಬರೋ ಪಾತ್ರೆಗಳನ್ನೆಲ್ಲ ಉಜ್ಜಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದು. ಇಷ್ಟೇ ಇವತ್ತಿನ ಬ್ಲಾಗು, ರೊಟೀನು. ಏನೇನೆಲ್ಲ ಅಂದ್ಕೊಂಡೆ, ಎಷ್ಟೆಲ್ಲ ಮಾಡಬೇಕು ಅಂದ್ಕೊಂಡು ಏನೂ ಮಾಡಲಿಲ್ಲ, ಏನೂ ಆಗಲೂ ಇಲ್ಲ. ಸೊ ಜಸ್ಟ್ ಸಣ್ಣ ಪುಟ್ಟ ಏನು ರೊಟೀನ್ ಇತ್ತು ಅಷ್ಟಕ್ಕೆ ಮುಗಿಸ್ಕೊಂಡೆ. ಇನ್ನು ಭಾನುವಾರ ಅಂತೂ ಮಾಡಲೇಬೇಕು, ಒಂದು ಮದುವೆ ಇದೆ, ಹೋಗಬೇಕು, ಮತ್ತು ಕೆಲಸನೂ ಮಾಡ್ಕೋಬೇಕು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಷ್ಟರೊಳಗಾಗಿ ಸೀರೆ ಕುಚ್ಚಾಕಿ ಕೊಡಬೇಕು, ಮತ್ತು ಮನೆಯೂ ಕ್ಲೀನ್ ಮಾಡ್ಕೋಬೇಕು. ಗುರುವಾರ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗೋಷ್ಟರೊಳಗಾಗಿ ದೇವ್ರ ಮನೆ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋದರೆ ಬಂದು ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡಿಟ್ಟರೆ ಶುಕ್ರವಾರ ಬೆಳಗ್ಗೆಗೆ ನನಗೆ ಇದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಶುಕ್ರವಾರ ಫುಲ್ಲು ನನಗೆ ಅಲ್ಲೇ ಕೆಲಸನೇ ಸರಿ ಹೋಗುತ್ತೆ. ಹಬ್ಬ ಪೂಜೆ ಎಲ್ಲ ನೀಟಾಗಿ ಮಾಡೋಕ್ಕಾಗೋದಿಲ್ಲ. ಅದೊಂದು ಅಂದ್ಕೊಂಡಿದ್ದೀನಿ, ಇಷ್ಟಿಷ್ಟು ಹೀಗೆ ಕ್ಲೀನ್ ಮಾಡ್ಕೋಬೇಕು ಅಂತ. ಸೊ ಹಾಗೆ ವಿಡಿಯೋನ ಕೂಡ ಇವತ್ತು ಬೆಳಗ್ಗೆನೇ ಎಡಿಟ್ ಮಾಡಿ ವಾಯ್ಸ್ ಕೊಟ್ಬಿಡ್ತಾಯಿದ್ದೀನಿ. ಮತ್ತು ಕಂಟಿನ್ಯೂ ನನಗೂ ವಿಡಿಯೋ ಮಾಡ್ಕೊಳ್ಳೋದಿರುತ್ತೆ, ಆಮೇಲೆ ಟೈಮು ಇರೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಇವತ್ತೆಷ್ಟು ಕೆಲಸ ಆಗುತ್ತೋ ಅಷ್ಟು ಇವತ್ತು ಕ್ಲಿಯರ್ ಅಂತೂ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. 90% ಇವತ್ತು ಮುಕ್ಕಾಲು ಕೆಲಸ ಮುಗಿಸ್ಕೋಬೇಕು ಅಂತ. ಅಮ್ಮ ರೂಮು ಅಂದರೆ ಅವ್ರದ್ದೇನಷ್ಟು ಅದರಲ್ಲೇನು ಪಾತ್ರೆ ಇಲ್ಲ, ಜಸ್ಟ್ ಧೂಳು ಹೊಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಹಾಲು ಕೂಡ ಅಷ್ಟೇ, ನಮ್ಮ ರೂಮಲ್ಲಿ ಸ್ವಲ್ಪ ಪಾತ್ರೆ ಇದೆ, ಅದು ಒಂದು ದಿನ ಫುಲ್ಲಾಗಿ ಹಿಡಿಯುತ್ತೆ. ಇನ್ನು ಸ್ಕ್ರೀನ್ಗಳು, ಹಾಸಿಗೆ ಮೇಲೆ ಬಟ್ಟೆಗಳು, ಕಂಬಳಿಗಳು ಅವೆಲ್ಲ ಒಂದಿನ ಆಗುತ್ತೆ. ಸೊ ಇದರಿಂದ ಸ್ವಲ್ಪ ನೋಡಿಕೊಂಡು ಬೇಗ ವಾಶ್ ಮಾಡ್ಕೋಬೇಕು. ಇನ್ನು ಅಕ್ಕಿ ಇಟ್ಬಿಟ್ಟು ಕುಕ್ಕರ್ ವಿಸಿಲ್ ಬಂದಮೇಲೆ ನಾನು ಅಂಗಡಿ ಹತ್ರ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಇದು ಮಾಡಿಕೊಂಡೆ. ಇಷ್ಟ ಇವತ್ತಿನ ವ್ಲಾಗು. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರೋ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಎಲ್ಲನ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ, ಅದನ್ನ ನಾನು ಚೇಂಜ್ ಮಾಡ್ಕೋತೀನಿ. ಹಾಗೆ ಏನಾದರೂ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು, ಯಾವ ರೀತಿ ಸೇವಿಂಗ್ಸ್ ಆಗಿರ್ಬೋದು, ಈ ಥರದ್ರಲ್ಲಿ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ಕಂಟೆಂಟ್ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಖಂಡಿತವಾಗ್ಲೂ ನಾನು ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಲವ್ ಯು ಆಲ್. ಬಾಯ್ ಬಾಯ್.